ನಿನ್ನೆ ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತಹ ನಂಬರ್ಸು ಆಘಾತಕಾರಿಯಾಗಿದ್ದಾವೆ. ಕರ್ನಾಟಕದಲ್ಲಿ SIR ಬಿಹಾರ ಬಂಗಾಳಗಳನ್ನು ದಾಟಿ ಅದಕ್ಕಿಂತ ಬಹಳ ಘೋರವಾದಂತಹ ಅನಾಹುತಗಳನ್ನು ಮಾಡುವಂಥದ್ದು ಬಹಳ ನಿಚ್ಚಳವಾಗಿ ಸ್ಪಷ್ಟವಾಗಿ ಕಾಣ್ತಾ ಇದೆ. 1,10,00,000 ಸಣ್ಣ ನಂಬರ್ ಅಲ್ಲ ಇದು. 1,10,00,000 ಜನ ಡಿಲೀಟ್ ನಂಬರಲ್ಲಿದ್ದಾರೆ. ಆದರೆ ಇಷ್ಟು ಜನ ಮಾತ್ರ ಅಲ್ಲ ಡಿಲೀಟ್, ಇದಲ್ಲದೇನೂ ಕೂಡ ಅನ್ಮ್ಯಾಪಿಂಗ್ ಅಂತ ಹೇಳಿರುವಂಥದ್ದು 34 ಲಕ್ಷ ಇದೆ. ಇದಲ್ಲದೇನೂ ಕೂಡ ಫಾರ್ಮ್ಸ್ ಸರಿಯಾಗಿ ತುಂಬಿಲ್ಲ ಅನ್ನುವಂತಹ ಮಿಸ್ಟೇಕ್ಸಿಂದ ಬರುವಂಥದ್ದು ಅದು ತುಂಬ ದೊಡ್ಡ ಪಟ್ಟಿ ಬರುತ್ತದು, ಅದೆಷ್ಟು ಬರುತ್ತೋ ಗೊತ್ತಿಲ್ಲ. ಇದಲ್ಲದೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನುವಂಥದ್ದು ಇನ್ನೊಂದು ದೊಡ್ಡ ಗಂಡಾಂತರ ಕಾದಿದೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನುವಂಥದ್ದು ಪ್ರತಿಯೊಂದು BLOಗಳ ಆ್ಯಪಲ್ಲಿ ಈಗ ಆಲ್ರೆಡಿ ಹಾಕಲಾಗಿದೆ. ಬಂಗಾಳದಲ್ಲಿ ಇಷ್ಟು ಗಲಾಟೆಗೆ ಕಾರಣ ಆಗಿದ್ದು ಲಾಜಿಕಲ್ ಡಿಸ್ಕ್ರಿಪೆನ್ಸಿನೇ. ಅದು ಎಲ್ಲೂ ಪರೀಕ್ಷೆ ಆಗದಲ್ಲಿರುವಂಥ ಒಂದು ಸಾಫ್ಟ್ವೇರ್ನ ತಂದು ಕೊನೆಯ ಗಣದಲ್ಲಿ ಹೆಸರು, ವಯಸ್ಸು, ವಿಳಾಸ ಇದರಲ್ಲಿ ಬರುವಂಥ ಸಣ್ಣ ಪುಟ್ಟ ಕಾರಣಗಳನ್ನೆಲ್ಲ ಕೊಟ್ಟುಬಿಟ್ಟು 1,33,00,000 ಜನರಿಗೆ ಅಲ್ಲಿ ನೋಟಿಸ್ ಕೊಡಲಾಗಿತ್ತು. ಅಲ್ಟಿಮೇಟ್ಲಿ ಅದರಲ್ಲಿ 65 ಲಕ್ಷ ಜನರನ್ನು ಡಿಲೀಟ್ ಮಾಡಿದ್ರು. ಇವತ್ತು ಕೂಡ 34 ಲಕ್ಷ ಜನ ಅಪೀಲ್ ಹಾಕಿದ್ದಾರೆ. ಅದನ್ನು ಹೆಂಗೆ ಸೆಟ್ಲ್ ಮಾಡೋ, ಡಾಕ್ಯುಮೆಂಟ್ ಕೊಟ್ಟರೆ ಸೆಟ್ಲ್ ಆಗಲ್ಲ. ಅದು ಏನು ಮಾಡಬೇಕು ಅಂತ ಗೊತ್ತಿಲ್ಲದಲ್ಲೇ 19 ಟ್ರಿಬ್ಯುನಲ್ಸ್ ಮಾಡಿದ್ದಾರೆ. ನ್ಯಾಯಾಂಗ 19 ವಿಶೇಷ ಪೀಠಗಳು, ನ್ಯಾಯಾಂಗ ಪೀಠಗಳು ಮಾಡಿದ್ದಾರೆ. 34 ಲಕ್ಷ ಜನ ಕೋರ್ಟಿಗೆ ಅಲೀತಾ ಇದ್ದಾರೆ, ಅವರಿಗೆ ವೋಟಿಂಗ್ ರೈಟ್ಸ್ ಇಲ್ಲ. ಆ ಲಾಜಿಕಲ್ ಡಿಫರೆನ್ಸ್ ಕರ್ನಾಟಕದಲ್ಲೂ ಬಳಸ್ತಾ ಇದ್ದಾರೆ. ಪ್ರತಿ ಆ್ಯಪಲ್ಲಿದೆ, BLO ಆ್ಯಪಲ್ಲಿದೆ. ಅದರದ್ದು ಒಂದು ದೊಡ್ಡ ಅಟ್ಯಾಕ್ ಬರ್ತದೆ. ಸೊ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ 1,10,00,000 ಜನ ಡಿಲೀಟ್ ಆಗಿರೋದು ಮಾತ್ರ ಅಲ್ಲ, ಕನಿಷ್ಠ 1 ಕೋಟಿ ಜನರಿಗೆ ನೋಟಿಸ್ ಬರ್ತದೆ. ಆ ನೋಟಿಸ್ಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ನ ಒದಗಿಸೋದು ಅಷ್ಟು ಸುಲಭವಾದ ಪ್ರಶ್ನೆ ಅಲ್ಲ. ಅದು ಕೂಡ ಒಂದೇ ತಿಂಗಳೊಳಗೆ. ನಿಮ್ಗೆ ಇದನ್ನೆಲ್ಲ ತಿಳಿಸೋದಕ್ಕೆ 10 ದಿವಸ, ಉಳಿಯೋದು 15-20 ದಿವಸ. 15-20 ದಿವಸದಲ್ಲಿ ಮತ್ತೆ 2 ಕೋಟಿ ಜನ ಅಬ್ಜೆಕ್ಷನ್ ಅಪ್ಲೈ ಹಾಕಬೇಕು ಅಥವಾ ಒಂದು ಡಾಕ್ಯುಮೆಂಟ್ಸ ತಂದು ಸಲ್ಲಿಸಬೇಕು. ಇವರೆಲ್ಲರೂ ಕೂಡ 2 ಕೋಟಿ ಜನ, ಈಗ ಡಿಲೀಟ್ ಆದವರು ಕೂಡ ತಂದು ಮತ್ತೆ ಅವ್ರು ಹಾಕಬೇಕು, ನೋಟಿಸ್ ಹೋದವರು ಹಾಕಬೇಕು, 2 ಕೋಟಿ ಜನ ಹಾಕಬೇಕು. ಎಲ್ಲಿಂದ ತರ್ತೀರಿ ಆ ಡಾಕ್ಯುಮೆಂಟ್ಸ್? ಇದು ಒಂದು ಹುಚ್ಚಾಟ ನಡೀತಿದೆ ಕರ್ನಾಟಕದೊಳಗೆ. ಸೊ ಹಾಗಾಗಿ ಇದನ್ನು ಏನು ಅನ್ನುವಂಥ ಒಂದು ಬಹಳ ದೊಡ್ಡ ಪ್ರಶ್ನೆ ಇದೆ. ಈ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ಗೆ ನಾವು ಒಂದು 3 ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ. ನೀವು 1,10,00,000 ಡಿಲೀಟ್ ಏನು ಮಾಡ್ತಾ ಇದ್ದೀರಿ? ಅದರಲ್ಲಿ ಆಬ್ಸೆಂಟ್ ಇದೆ, ಶಿಫ್ಟಿಂಗ್ ಇದೆ, ಡೆತ್ ಇದೆ, ಡೂಪ್ಲಿಕೇಟ್ ಇದೆ, ಅದರ್ ಇದೆ. ಡೆತ್ ಆ್ಯಂಡ್ ಡೂಪ್ಲಿಕೇಟು ಹೆಚ್ಚು ಕಡಿಮೆ ಅಲ್ಲೂ ಕೆಲವು ತಪ್ಪಾಗ್ತವೆ, ಆದರೆ ಹೆಚ್ಚು ಕಡಿಮೆ ಸರಿ ಇರ್ತವೆ ಡೆತ್ ಆ್ಯಂಡ್ ಡೂಪ್ಲಿಕೇಟ್ದು. ಆದರೆ ಆಬ್ಸೆಂಟ್ ಮತ್ತು ಶಿಫ್ಟಿಂಗ್ ಏನಿದೆ ಅವೆರಡೂ ಸೇರಿ 15%ಗಿಂತ ಹೆಚ್ಚಿನ ಜನಸಂಖ್ಯೆ ಇದೆ. ಹತ್ತಿರ 1 ಕೋಟಿ ಅಷ್ಟೊಂದು ತಲುಪುತ್ತೆ ಆಬ್ಸೆಂಟ್ ಆ್ಯಂಡ್ ಶಿಫ್ಟ್ ಆಗಿರುವಂಥವ್ರು. ಈ ಆಬ್ಸೆಂಟ್ ಶಿಫ್ಟಿಂಗ್ ಅನ್ನೋರು ಯಾರು? ಸತ್ತವರಲ್ಲ ಇವರು ಜೀವಂತ ಜನ. ಇವರು ಎಲ್ಲಿಗೆ ಹೋದರು? BLOಗಳು ಬಂದಾಗ ಮನೆಯಲ್ಲಿ ಇರಲಿಲ್ಲ, ಅವ್ರು ಕೆಲಸಕ್ಕೆ ಹೋಗಿದ್ದರು, ಸಿಗಲಿಲ್ಲ, ಅವರು ಆಬ್ಸೆಂಟೀಸ್. ಅದು ಹೆಚ್ಚು ಕಡಿಮೆ 3% ಬರ್ತಾ ಇದೆ. ಇದಲ್ಲದೆ ಶಿಫ್ಟೆಡ್, ಬಾಡಿಗೆ ಮನೆಯಲ್ಲಿದ್ದರು, ಬೇರೆ ಮನೆಗೆ ಹೋಗಿದ್ದಾರೆ. ಈ ಊರಲ್ಲಿ ಕೆಲಸ ಇತ್ತು, ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ಮದುವೆ ಈ ಮನೆಯಲ್ಲಿದ್ದರು, ಮದುವೆಯಾಗಿ ಬೇರೆ ಮನೆಗೆ ಹೋಗಿದ್ದಾರೆ. ಅವ್ರು ಎಲ್ಲೂ ಹೋಗಿಲ್ಲ, ಜೀವಂತ ವೋಟರ್ಸೇ, ಜಾಗ ಬದಲಾಯಿಸಿದ್ದಾರೆ ಅಷ್ಟೇ. ನೀವು ದುಡಿಯೋಕ್ಕೆ ಹೋದವ್ರನ್ನ ಮನೆಯಲ್ಲಿ ಬೀಗ ಇಲ್ಲ, ಮತ್ತು ಇವರು ದುಡಿಯೋಕ್ಕೆ ಬೇರೆ ಕಡೆ ಹೋಗಿರುವಂಥ ಜನರನ್ನ 1 ಕೋಟಿ ಜನ ಜೀವಂತ ಮತದಾರರನ್ನ ಡಿಲೀಟ್ ಪಟ್ಟಿಯಲ್ಲಿ ಹೆಂಗೆ ತರಿಸ್ತೀರಿ ನೀವು? ಡಿಲೀಟ್ ಪಟ್ಟಿಯಲ್ಲಿ ಸೇರ್ಸೋಕ್ಕೆ ಯಾವ ಅರ್ಹತೆಯೂ ಇಲ್ಲ. ಡಿಲೀಟ್ ಯಾವಾಗ ಮಾಡೋಕ್ಕೆ ಸಾಧ್ಯ? 3 ಕಾರಣ ಡಿಲೀಟ್ ಮಾಡೋಕ್ಕಿರುವಂಥದ್ದು: ಮತಿಭ್ರಮಣೆಗೊಂಡಿರಬೇಕು, ಅಥವಾ ಅವರು ಅಕ್ರಮ ವಲಸಿಗರಾಗಿರ್ಬೇಕು, ಬೇರೆ ವಿದೇಶರಾಗಿರಬೇಕು, ಅಥವಾ ಕೋರ್ಟ್ ಅವರಿಗೆ ಆರ್ಡರ್ ಮಾಡಿ ಈ ಕಾರಣಕ್ಕೆ ಅವರು ವೋಟಿಂಗ್ ರೈಟ್ನ ರದ್ದು ಮಾಡಬೇಕು ಅಂತ ಕೋರ್ಟ್ ಆರ್ಡರ್ ಆಗಿರಬೇಕು. ಈ 3 ಜನರಿಗೆ ಬಿಟ್ಟರೆ ಇನ್ಯಾರಿಗೂ ಕೂಡ ಮಾಡೋಕ್ಕೆ ಬರಲ್ಲ. ಹಂಗಿರ್ಬೇಕಾದ್ರೆ ಇಷ್ಟು ಕ್ಷುಲ್ಲಕ ಕಾರಣಕ್ಕೆ ದುಡಿಯೋಕ್ಕೆ ಹೋಗಿದ್ದಾರೆ, ಮನೆ ಚೇಂಜ್ ಮಾಡಿದ್ದಾರೆ ಅನ್ನೋದಕ್ಕೆ ವೋಟಿಂಗ್ ರೈಟ್ ಹೆಂಗೆ ಡಿಲೀಟ್ ಮಾಡ್ತೀರಿ ನೀವು? ಈ ಪ್ರಶ್ನೆಗೆ ಅವರು ಉತ್ತರಿಸಬೇಕು. ಎರಡನೇದಾಗಿ ಅವ್ರೇನು ಹೇಳಿದ್ದಾರೆ, ನಿನ್ನೆ ಎಲ್ಲ ಅಂಕಿಅಂಶಗಳೆಲ್ಲ ಕೊಟ್ಟಿದ್ದಾರೆ. 100% ಎನ್ಯುಮರೇಷನ್ ಫಾರ್ಮ್ನ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದೀವಿ. 99.95% ಡಿಜಿಟಲೈಸೇಷನ್ ಆಗಿಬಿಟ್ಟಿದೆ. ಅದು ಚಾಮರಾಜನಗರ, ಕೊಡಗು, ಗದಗ, ಕೊಪ್ಪಳ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಾರ್ತು ಇಂಥ ಅನೇಕ ಜಿಲ್ಲೆಗಳಲ್ಲಿ 100% ಪ್ರೋಸೆಸ್ ಮುಗಿದೋಗ್ಬಿಟ್ಟಿದೆ. ಡಿಜಿಟಲೀಕರಣ ಇದಾಗಿಬಿಟ್ಟಿದೆ. ನಾವೀಗ ಅವ್ರಿಗೆ 100 ಉದಾಹರಣೆಗಳನ್ನು ಕಣ್ಮುಂದಿಡ್ತೀವಿ. ನೀವು 100% ಅಂತ ಹೇಳಿರುವ ಜಿಲ್ಲೆಗಳ ಉದಾಹರಣೆಗಳು ಕೊಡ್ತೀವಿ. ಅದೇ ಜಿಲ್ಲೆಗಳಲ್ಲಿ ಇವತ್ತೂ ತಹ ಎನ್ಯುಮರೇಷನ್ ಫಾರ್ಮ್ ತಲುಪಿರೋ ಜನ ಇದ್ದಾರೆ, ಇದೇ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡಿದ್ದಾರೆ.
ಜೀವಂತ ಎಕ್ಸಾಂಪಲ್ ಇದು ಅವ್ರಿಗೆ ಮಾತ್ರ ಅಲ್ಲ, ಕೆಲವು ಸ್ಯಾಂಪಲ್ ಎಕ್ಸಾಂಪಲ್ಸ್ ಕರೆಸಿದ್ದೀವಿ. ಇದು ಮಾತ್ರ ಅಲ್ಲ, ಇಡಿಂಥ 106 ಉದಾಹರಣೆಗಳನ್ನು ನಿಮ್ಮ ಮುಂದೆ ಬಡಿತೀವಿ. ಇದಕ್ಕೆ ನಿಮ್ಮ ಉತ್ತರ ಏನು? ಇದನ್ನು ಎಲೆಕ್ಷನ್ ಕಮಿಷನ್ನು ನಮಗೆ ಉತ್ತರ ಕೊಡಬೇಕು. ಮೂರನೇದಾಗಿ ಲಾಜಿಕಲ್ ಡಿಸ್ಕ್ರಿಪರೆನ್ಸಿ ಬಗ್ಗೆ ನೀವು ಯಾಕೆ ತುಟುಕ್ ಬಿಡಿಗೆ ಬಾಯಿ ಬಿಡ್ತಾ ಇಲ್ಲ? ಬಂಗಾಳದಲ್ಲಿ ಅಷ್ಟು ಅವಾಂತರ ಮಾಡಿದ್ದು ಇಲ್ಲಿ ತಂದಿದ್ದೀರಿ. ಅದೇ ಅವಾಂತರ ಇಲ್ಲಿ ಕ್ರಿಯೇಟ್ ಆಗಬಾರ್ದು ಅಂತ ಹೇಳಿದ್ರೆ ನೀವು ತಗೊಳ್ತಿರೋ ಮುನ್ನೆಚ್ಚರಿಕೆ ಕ್ರಮ ಏನು? ಲಾಜಿಕಲ್ ಡಿಸ್ಕ್ರಿಪರೆನ್ಸಿ ಹೋದವ್ರಿಗೆ, ಈಗ ಮ್ಯಾಪಿಂಗ್ ಇಲ್ಲದವರಿಗೆ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಲಾಜಿಕಲ್ ಡಿಸ್ಕ್ರಿಪರೆನ್ಸಿ ಬಂದರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಆಗಲ್ಲ. ನಿಮ್ಮ ಡಾಕ್ಯುಮೆಂಟಲ್ಲೇ ಲಾಜಿಕಲ್ ಡಿಸ್ಕ್ರಿಪರೆನ್ಸಿ ಅದು. ಆ ಜನರ ಉತ್ತರ ಏನು? ಅಲ್ಲಿ ಕೋರ್ಟು 34 ಲಕ್ಷ ಜನ ಕೋರ್ಟಲ್ಲಿದ್ದಾರೆ. ಇದುವರೆ ತನಕ 19 ಪೀಠಗಳಾಗಿದ್ರು ಕೂಡ 1% ಸಾಲ್ವ್ ಆಗಿಲ್ಲ. ಮುಂದಿನ 25 ವರ್ಷ ಇಳಿಸ್ತದೆ ಅದು ಸಾಲ್ವ್ ಆಗಲಿಕ್ಕೆ ಅಲ್ಲಿ ಬೆಂಗಾಳಲ್ಲಿ. ಹಾಗಾದರೆ ಕರ್ನಾಟಕದ ಜನರು ಕೂಡ ಮುಂದಿನ 25 ಲಕ್ಷ ಕಾಯಬೇಕಾ? ಇಲ್ಲ ಅಂದರೆ ಲಾಜಿಕಲ್ ಡಿಸ್ಕ್ರಿಪರೆನ್ಸಿ ಇಲ್ಲಿಂದ ತರ್ತಿದ್ದೀರಾ ಅಂದರೆ ಏನು ಬದಲಾವಣೆ ತರ್ತಾ ಇದ್ದೀರಿ ನೀವು? ಯಾಕೆ ಉತ್ತರ ಕೊಡ್ತಿಲ್ಲ? ಆ್ಯಪ್ ಒಳಗಿದೆ, ಯಾಕೆ ಉತ್ತರ ಕೊಡ್ತಾ ಇಲ್ಲ? ಯಾಕೆ ಟ್ರೈನಿಂಗ್ ಕೊಟ್ಟಿಲ್ಲ? ನೀವು ಆ್ಯಪಲ್ಲಿ ಇಟ್ಟಿದ್ದೀರಿ, BLOಸ್ಗೆ ಯಾಕೆ ಅದ್ರ ಬಗ್ಗೆ ಹೇಳಿಲ್ಲ? ಯಾಕೆ ಟ್ರೈನಿಂಗ್ ಕೊಟ್ಟಿಲ್ಲ? ಕದ್ದು ಮುಚ್ಚಿ ಯಾಕೆ ಇಟ್ಟಿದ್ದೀರಿ ಲಾಜಿಕಲ್ ಡಿಸ್ಕ್ರಿಪರೆನ್ಸಿನ? ಈ ಪ್ರಶ್ನೆಯೂ ಕೂಡ ನಾವು ಅವ್ರಿಗೆ ಮುಖ್ಯವಾಗಿ ನಾವು ಕೇಳ್ತಾ ಇದ್ದೀವಿ. ಕೊನೆಯದಾಗಿ ಒಂದು ಪ್ರಶ್ನೆ, ಇಡೀ ಪ್ರೋಸೆಸ್ ನೀವು ಮಾಡ್ತಿರೋದೇನು? ಅಕ್ರಮ ವಲಸಿಗರು ಸಿಕ್ಕಾಬಟ್ಟೆ ಬಂದುಬಿಟ್ಟಿದ್ದಾರೆ, ಬಾಂಗ್ಲಾದೇಶಿಗಳು ವಿಶೇಷವಾಗಿ ಸಿಕ್ಕಾಬಟ್ಟೆ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಕ್ಲೀನ್ ಮಾಡಬೇಕಾಗಿದೆ ವೋಟರ್ ಲಿಸ್ಟ್ನ. ಸೊ ನೀವು ಎಲ್ಲ ಲಿಸ್ಟು ಕೊಟ್ಟಿದ್ದೀರಿ, ಆಬ್ಸೆಂಟು ಕೊಟ್ಟಿದ್ದೀರಿ, ಶಿಫ್ಟು ಕೊಟ್ಟಿದ್ದೀರಿ, ಡೆತ್ ಕೊಟ್ಟಿದ್ದೀರಿ, ಡೂಪ್ಲಿಕೇಟು ಕೊಟ್ಟಿದ್ದೀರಿ. ಹಂಗಾರೆ ಈಗ ಅಕ್ರಮ ವಲಸಿಗಾರರದು ಬಾಂಗ್ಲಾದೇಶಿಗಳದ್ದು ಎಷ್ಟು ವೋಟ್ಗಳು ಸಿಕ್ಕುವ ಅದನ್ನು ಹೇಳಬೇಕಲ್ಲ ನೀವು. ಅದನ್ನು ಮಾತ್ರ ಯಾಕೆ ಹೇಳ್ತಿಲ್ಲ? ಯಾವ ಉದ್ದೇಶಕ್ಕೆ ಪ್ರೋಸೆಸ್ ಶುರು ಮಾಡಿದ್ದೀರೋ ಆ ಮೂಲ ಉದ್ದೇಶದ ವಿವರ ಯಾಕೆ ಕೊಡ್ತಾ ಇಲ್ಲ ನೀವು? ಅದನ್ನು ಕೂಡ ಕೊಡಿ. ಈ 4 ಮುಖ್ಯ ಪ್ರಶ್ನೆಗಳನ್ನು ಅವರಿಗೆ ನಾವು ಕೇಳ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಯಾಕೆ ಇಷ್ಟು ದೊಡ್ಡ ಡಿಲಿಷನ್? ಉತ್ತರನೇ ಇಲ್ಲ ಅವ್ರ ಹತ್ರ. ಯಾಕೆ ಉತ್ತರ ಅನ್ನೋದು ನಾವು ಹೇಳ್ತೀವಿ. ಯಾಕೆ ಇದಕ್ಕೆ 3 ಕಾರಣಗಳಿದೆ. ಇದಕ್ಕೆ ಇಂಥ ದೊಡ್ಡ ಮಟ್ಟದ ಡಿಲಿಷನ್ ಆಗಲಿಕ್ಕೆ 3 ಮೂಲ ಕಾರಣಗಳು. ನಂಬರ್ 1, ಈ SIR ಪ್ರೋಸೆಸ್ ಅನ್ನೋದೇ ಭಾಳ ಅವೈಜ್ಞಾನಿಕವಾದದ್ದು, ಅಪ್ರಜಾತಾಂತ್ರಿಕದ್ದು, ಅಸಂವಿಧಾನಿಕವಾಗಿರುವಂಥದ್ದು. ಇದು ಹೆಸರಿಗೆ ಮಾತ್ರ ರಿವಿಷನ್ ಅಂದರೆ ಪರಿಷ್ಕರಣೆ ಅಂದರೆ ಏನು? ಒಂದು ಮತದಾರರ ಪಟ್ಟಿ ಇರುತ್ತೆ, ಅದನ್ನು ರಿವೈಸ್ ಮಾಡ್ತೀವಿ ಅಂತ ಹೇಳಿದರೆ ಅದರಲ್ಲಿ ಕರೆಕ್ಷನ್ನು ಮಾಡ್ತೀವಿ. 2025 ಪಟ್ಟಿ ತೊಗೊಂಡು ಹೋಗ್ತೀವಿ, ಇದು ಕರೆಕ್ಟಾಗಿದೆಯಾ ಅಂತ ಕೇಳ್ತೀವಿ. ಇಲ್ಲ ಇದರಲ್ಲಿ ಸತ್ತಿದ್ರೆ ತೆಗಿತೀವಿ, ಹೊಸಬ್ರು ಆಡ್ ಮಾಡಬೇಕಂದ್ರೆ ಆಡ್ ಮಾಡ್ತೀವಿ, ಮನೆ ಶಿಫ್ಟ್ ಆಗಿದೆ ಅಂದರೆ ಶಿಫ್ಟ್ ಮಾಡ್ತೀವಿ, ಕರೆಕ್ಷನ್ ಮಾಡ್ತೀವಿ. ಇಷ್ಟೇ ಇರೋದು ಪರಿಷ್ಕರಣೆ ಅಂದರೆ. ಆದರೆ ಇಲ್ಲಿ ಮಾಡ್ತಿರೋದು ಪರಿಷ್ಕರಣೆ ಅಲ್ಲ, ಹೆಸರಿಗೆ ಮಾತ್ರ ಪರಿಷ್ಕರಣೆ. ಇಡೀ ಮತದಾರರ ಪಟ್ಟಿನ ರದ್ದುಗೊಳಿಸಿ ಹೊಸದಾಗಿ ಮತದಾರರ ಪಟ್ಟಿನ ರೆಡಿ ಮಾಡೋಂಥದ್ದು ಮಾಡ್ತಿದ್ದಾರೆ. ಅದು ಕೂಡ ಕಾಂಪ್ಲೆಕ್ಸ್ ಪ್ರೋಸೆಸ್ನ. 2002ರಿಂದನೂ ಕೂಡ ನೀವು ಲಿಂಕ್ ತಗೊಂಬರಬೇಕು, ಲಿಂಕ್ ತಂದು ನೀವು ನೋಂದಣಿ ಮಾಡ್ಕೋಬೇಕು. ಇಲ್ಲ ಅಂದರೆ ನಮ್ಮ ಹತ್ರ ಇಲ್ದಲೇ ಇರುವಂಥ ಡಾಕ್ಯುಮೆಂಟ್ಸ್ನ ಕೊಟ್ಟು ನೀವು ನೋಂದಣಿ ಆಗಬೇಕು. ಇಂಥ ಒಂದು ಕಾಂಪ್ಲೆಕ್ಸ್ ಪ್ರೋಸೆಸ್ ಅಂತ ತರ್ತಿದ್ದೀರಿ. ಈ ಪ್ರೋಸೆಸ್ ಎಷ್ಟು ದಿವಸದಲ್ಲಿ ನಡಿಬೇಕು? ಇಡೀ ರಾಜ್ಯದ್ದು 3 ತಿಂಗಳೊಳಗೆ ಮುಗಿದೋಗ್ಬಿಡ್ಬೇಕು. ತಮಾಷೆನ ಇದು? ಇಡೀ ರಾಜ್ಯದ ಜನರನ್ನು ನೀವು ಲಿಂಕ್ ಮಾಡಿ ದಾಖಲೆಗಳನ್ನು ಪೂರೈಸಿ ಹೊಸದಾಗಿ ನೋಂದಾವಣಿ ಇದು ಪರಿಷ್ಕರಣೆ ಅಲ್ಲೇ ಅಲ್ಲ, ಇದು ಮರುನೋಂದಾವಣಿನ 3 ತಿಂಗಳೊಳಗೆ ಹೆಂಗೆ ಕಂಪ್ಲೀಟ್ ಮಾಡ್ತೀರಿ? ನಮ್ಮ ಹಣೆ ಬರನೇ ನೀವು ಹೆಂಗೆ ಬರೀತೀರಿ? ಈ ಪ್ರೋಸೆಸ್ಸಲ್ಲೇ ಫಂಡಮೆಂಟಲ್ ತಪ್ಪಿದೆ. ಇದು ನಂಬರ್ 1. ಇದು ತಮ್ಮ ದುರುದ್ದೇಶಗಳ ಕಾರಣಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ನಂಬರ್ 2, ಇಡೀ ಪ್ರೋಸೆಸ್ನ ಭಾಳ ಬೇಜವಾಬ್ದಾರಿತನ ಜೊತೆಗೆ ಮಾಡಿದ್ದಾರೆ. ಹೆಂಗೆ ಅವರು ನಂಬರ್ ಕೊಡ್ತಾರೆ ನಮ್ಮ ಅನ್ಬುಕುಮಾರ್ ಎಲೆಕ್ಷನ್ ಕಮಿಷನರ್ ಅಂದರೆ ಎಲ್ಲ ಆಗಿಬಿಟ್ಟಿದೆ. 100% ಎಲ್ಲ ಫಾರ್ಮ್ಸ್ ಹಂಚ್ಬಿಟ್ಟಿವಿ, ಎಲ್ಲ ಬಂದ್ಬಿಡ್ತು, ಎಲ್ಲ ಡಿಜಿಟಲ್ ಫೈ ಆಗ್ಬಿಡ್ತು. ಯಾರು ಕಿವಿಯಲ್ಲಿ ಹೂಡಕ್ಕೆ ಕೊಟ್ಟಿದ್ದೀರಿ ನೀವು? ಇಡೀ ಪ್ರೋಸೆಸ್ನ ಹೆಂಗೆ ಮಾಡಿದ್ದಾರೆ ಅಂದರೆ, ಇಷ್ಟು ಕಾಂಪ್ಲೆಕ್ಸ್ ಪ್ರೋಸೆಸ್ನ ನೀವು 7ನೇ ಕ್ಲಾಸ್ ಓದಿರುವಂತಹ BLOಸ್ನ ನೀವು ಅಪಾಯಿಂಟ್ಮೆಂಟ್ ಮಾಡಿದ್ದೀರಿ. ಅವ್ರು ತಪ್ಪಲ್ಲ, ಅವರು ಈ ಕೆಲಸಕ್ಕಲ್ಲ ಸೆಟ್ ಆಗೋಂಥವ್ರು. ಇದಕ್ಕೆ ಒಂದು ಶಿಕ್ಷಿತ ಜನ ಬೇಕು. ಏನು ಇಲ್ದಲೇ ನೀವು ಮಾಡಿದ್ದೀರಿ. ಅವ್ರಿಗೆ ಯಾವ ಟ್ರೈನಿಂಗೂ ಕೊಟ್ಟಿಲ್ಲ. ನಾವು ಮತಕಾವಲು ಸಮಿತಿಗಳಿಂದಲೇ ಸರ್ವೆ ಮಾಡಿದ್ದೀವಿ, ಅದರ ಅಂಕಿಅಂಶಗಳು ಸಮೇತ ನಿಮ್ಮ ಮೀಡಿಯಾದವ್ರು ಕೇಳಿದ್ರೆ ನಾವು ಕೊಡ್ತೀವಿ. ಆ ಸರ್ವೆ ಪ್ರಕಾರ BLOಗಳನ್ನೇ ಸರ್ವೆ ಮಾಡಿದ್ದೀವಿ. BLOಗಳು 38% BLO ಜಾಬ್ಗಳು ಕೊಟ್ಟಿರೋದು. ನಿಮಗೆ ಟ್ರೈನಿಂಗ್ ಆಯಿತಾ ಅಂದರೆ ನಮಗೆ ಟ್ರೈನಿಂಗೇ ಆಗಿಲ್ಲ ಅನ್ನೋರು 38%. ಮುಖ್ಯ ಉಳಿದಂಥ 72%ಅಲ್ಲಿ ಟ್ರೈನಿಂಗ್ ಆಯಿತು, ಆದರೆ ನಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿರೋರು ಅದರಲ್ಲಿ 90%. ಒಂದು 10% ಜನ ಮಾತ್ರನೇ ಪರವಾಗಿಲ್ಲ ನಮಗೆ ತಕ್ಕ ಮಟ್ಟಿಗೆ ಅರ್ಥ ಆಯಿತು ಅಂತ ಹೇಳಿರೋವಂಥದ್ದು. ಈ ಪ್ರೋಸೆಸ್ಸು ಸುಲಭವಾಗಿ ನಡೀತಾ ನಿಮಗೆ ಭಾಳ ಕಷ್ಟ ಅಂತ ಗೊಂದಲ ಅಂತ ಅನ್ನಿಸ್ತಿದೆ ಅಂದರೆ ಸಿಕ್ಕಾಬಟ್ಟೆ ತಲೆಸಿ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಅಂತ ಹೇಳಿರೋರು 99%.
1% ಜನ ಮಾತ್ರ ಏನಿಲ್ಲ ಪ್ರಾಬ್ಲಮ್ ಇಲ್ಲ ನಮ್ಮ ಇದರೊಳಗೆ ಅಂತ ಹೇಳಿರೋರು 1%. 99% ನಮಗಂತೂ ಸಾಕಾಗ್ಬಿಟ್ಟಿದೆ, ಯಾವಾಗ ಮುಗಿತದೋ ಈಗ ಈ ಕರ್ಮ ಅಂತ ಅನಿಸಿದೆ ಅನ್ನುವಂಥದ್ದು ಬಿ ಎಲ್ ಒಗಳ ರಿಯಾಕ್ಷನ್. ಇಂಥ ಒಂದು ಅವ್ಯವಸ್ಥಿತವಾಗಿ ನಡೆಸಿದ್ದೀರಿ. ಇಂಥ ಒಂದು ಪವಿತ್ರವಾದ ಕೆಲಸ, ಇಡೀ ದೇಶ ರಾಜ್ಯದ ಮತ ಹಕ್ಕನ್ನು ನೀವು ಇಳಿಸಿಕೊಡುವಂಥ ಕೆಲಸವನ್ನು ಇಷ್ಟು ಬೇಜವಾಬ್ದಾರಿಯಿಂದ ಮಾಡಿದ್ದೀರಿ. ಮೂರನೇ ವಿಚಾರ, ಬಹಳ ಮುಖ್ಯವಾದ ವಿಚಾರ, ನಿಮ್ಮ ಅತಿ ಹೆಚ್ಚಿನ ಡಿಲಿಷನ್ ಯಾಕಾಗಿದೆ ಅಂತ ಹೇಳಿದರೆ, ಇದರಲ್ಲಿ 1 ಕೋಟಿ ಜನ ಎಲ್ಲಿ ಹೋಗ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನೀವು ಶಿಫ್ಟೆಡ್ ವೋಟರ್ಸ್ನ, ಮನೆಯಲ್ಲಿ ಇಲ್ದವ್ರನ್ನ ಡಿಲೀಟೆಡ್ ವೋಟರ್ ಡಿಲೀಟ್ ಮಾಡಿದ್ದೀರಿ, ವೋಟ್ಗಳನ್ನ ಡಿಲೀಟ್ ಮಾಡೋಕ್ಕೆ ಹೊರಟಿದ್ದೀರಿ. ಡಿಲೀಟ್ ಮಾಡೋಕ್ಕೆ ಬರೋಲ್ಲ. ಶಿಫ್ಟ್ ಮಾಡೋರಿಗೆ ಫಾರಮ್ ನಂಬರ್ 8 ಕೊಟ್ಟು ಶಿಫ್ಟ್ ಮಾಡಬೇಕು. ನಿಮ್ಮ ಇಡೀ ಪ್ರಯತ್ನದಲ್ಲಿ ಶಿಫ್ಟ್ ಆದವ್ರನ್ನ ಗುರುತಿಸಿ ಫಾರಮ್ ನಂಬರ್ 8 ಕೊಟ್ಟು ಅವ್ರ ಪಟ್ಟಿಯಲ್ಲಿ ಹೆಂಗೆ ಬರಬೇಕು ಅನ್ನೋದು ಇಲ್ಲೇ ಇಲ್ಲ. ಮನೆ ಬದಲಾಯಿಸಿದ್ರು ಅನ್ನೋಕ್ಕೋಸ್ಕರ ಡಿಲೀಟ್ ಪಟ್ಟಿಯಿಂದ. ಇದು ಭಾಳ ಮೀಡಿಯಾದ ಸ್ನೇಹಿತರು ಗಮನಿಸಬೇಕು, ಭಾಳ ಅಂಡರ್ಲೈನ್ ಮಾಡಬೇಕು. ಮನೆ ಬಿಟ್ಟು ಬಾಡಿಗೆ ಮನೆ ಶಿಫ್ಟ್ ಮಾಡಿದ್ದೀವಿ ಅಂದರೆ, ಅಥವಾ ಊರಿಂದ ಊರಿಗೆ ಕೆಲಸಕ್ಕೆ ನಾವು ಹೋಗಿದ್ದೀವಿ ಅಂದರೆ ಹೆಂಗೆ ಡಿಲೀಟ್ ಮಾಡೋಕ್ಕೆ ಸಾಧ್ಯ? ಇದು ಅಕ್ರಮ. ಇದು ಈ ಒಂದು ದೊಡ್ಡ ಅಪರಾಧ ಮಾಡಿದ್ದಾರೆ. ಇದು ಮತ ಹತ್ಯೆ ಮಾಡಿದ್ದಾರೆ. 1 ಕೋಟಿ ಜನರ ಮತ ಹತ್ಯೆ ನಡೆದಿದೆ. ಇದು ದೊಡ್ಡ ಅಪರಾಧ. ಈ ವಿಚಾರಕ್ಕೆ ಮತ್ತೆ ನೀವು ಬಿ ಎಲ್ ಒಗಳಿಗೆ ಶಿಕ್ಷೆ ಕೊಟ್ಟರೆ ಒಪ್ಪಲ್ಲ. ಬಿ ಎಲ್ ಒಗಳಲ್ಲ ಅವ್ರು ಆಲ್ರೆಡಿ ಸಾಕಷ್ಟು ಟಾರ್ಚರ್ ಅನುಭವಿಸಿದ್ದಾರೆ. ಅವ್ರದ್ದಲ್ಲ ತಪ್ಪು. ಇಲ್ಲಿ ಅಪರಾಧಿ ಇರುವಂಥದ್ದು ಎಲೆಕ್ಷನ್ ಕಮಿಷನ್ ಹೊಂದಿರುವಂತಹ ಮೇಲಿದು. ನಿಮಗೆ ನೀವು ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ಗೆ ಆಗಬೇಕು, ಮತ್ತು ಇಡೀ ಪ್ರೋಸೆಸ್ನೂ ಕೂಡ ನೀವು ಮರುವಲೋಕನ ಮಾಡಲೇಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ.